ನಂತರ ಮತ್ತೆ ಸ್ವಾಗತ. ಮೈಕ್ರೋ ಫೈನಾನ್ಸ್ಗಳ ಸಾಲದ ಕಿರುಕುಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸದ್ಯ ಈ ಕುರಿತು ಹಾವಳಿಗಳನ್ನು ಸರ್ಕಾರ ಮಟ್ಟ ಹಾಕುವಂತೆ ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಭಾರತೀನಗರದಲ್ಲಿ ಪ್ರತಿಭಟಿಸಿದರು. ಮದ್ದೂರಿನ ಕೆಎಂ ದೊಡ್ಡಿಯ ಹಲಗೂರು ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದ್ದು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಮಾತನಾಡಿದ್ದು, ವಾಹನ, ಗೃಹ ಸಾಲ ಮತ್ತು ವಾಣಿಜ್ಯ ವ್ಯಾಪಾರಗಳ ಸಾಲವನ್ನು ನೀಡಿ ನಂತರ ಸಾಲ ಸುಸ್ತಿ ಆದ ನಂತರದಲ್ಲಿ ಚಕ್ರಬಡ್ಡಿಗಳನ್ನು ವಿಧಿಸಿ ಅನೇಕ ವಿಧದ ದುಪ್ಪಟ್ಟು ಶುಲ್ಕಗಳನ್ನು ಹಾಕಿ ಸಾಲ ಪಡೆದ ಗ್ರಾಹಕರ ಮನೆಗಳ ಬಳಿ ಕಿರುಕುಳ ನೀಡಿ ನಂತರ ನ್ಯಾಯಾಲಯಕ್ಕೆ ದಾವೆ ಹೂಡಿ ಮನೆ ಹರಾಜು ಪ್ರಕ್ರಿಯೆ ಸಾಕಷ್ಟು ನಡೆಯುತ್ತಿದೆ. ಸಂಕಷ್ಟಕ್ಕೆ ಸಿಲುಕಿದ ನಂತರ ಅದೆಷ್ಟೋ ಕುಟುಂಬಗಳು ಮಾನಕ್ಕೆ ಹೆದರಿ ಗ್ರಾಮಗಳನ್ನು ತ್ಯಜಿಸುತ್ತಿದ್ದು, ಈ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ನಾವು ಖಾಸಗಿ ಫೈನಾನ್ಸ್ ಅಂತ ಮಗ ಮಾಡ್ತಾ ಇದೀವಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಮನೆ ಮೇಲೆ ಸಾಲ ಕೊಡುವಂಥದ್ದು, ವೆಹಿಕಲ್ ಮೇಲೆ ಸಾಲ ಕೊಡುವಂಥದ್ದು, ಮೊಬೈಲ್ ಮೇಲೆ ಸಾಲ ಕೊಡುವಂಥದ್ದು, ಇವಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಮನೆಗೆ ಬೀಗ ಹಾಕುವಂಥದ್ದು ಹೌಸಿಂಗ್ ಲೋನ್ ಕೊಟ್ರೆ ಏನು ಈ ನಾಡಿನಲ್ಲಿ ಮೈಕ್ರೋ ಫೈನಾನ್ಸ್ ಎಂಬತಕ್ಕಂತಹ ಪೆಡಂಭೂತ ಇವತ್ತು ನಾಡಿನೆಲ್ಲೆಡೆ ಪ್ರಸರಿಸಿದ್ದು ಇವತ್ತು ಸಾಮಾನ್ಯ ಜನರ ರಕ್ತವನ್ನು ಜಿಗಣೆಗಳ ರೀತಿ ಹೀರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಪಡೆದುಕೊಂಡಂತಹ ವಾಹನಗಳ ಮೇಲಿನ ಸಾಲ ಮತ್ತು ಅವರ ಮನೆಗಳ ಮೇಲಿನ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿಗಳನ್ನು ವಿಧಿಸಿ, ದುಪ್ಪಟ್ಟು ಬಡ್ಡಿಗಳನ್ನು ವಿಧಿಸಿ ಅವರ ಮನೆಗಳನ್ನ ಇವತ್ತು ದಾವೆಗಳನ್ನ ಹಾಕಿ ಅರೋಧು ಪ್ರಕ್ರಿಯೆ ಇವತ್ತು ಎಲ್ಲೆಡೆ ಕೂಡ ನಡೀತಾ ಇದೆ. ಇದನ್ನ ನೋಡಿಕೊಂಡು ಕಣ್ಮುಚ್ಚಿ ಕುಳಿತಿರ್ತಕ್ಕಂತಹ ನಮ್ಮನ್ನ ಹಾಳತಕ್ಕಂತ ಸರ್ಕಾರಗಳು, ಜಿಲ್ಲಾಡಳಿತಗಳು ಸಂಪೂರ್ಣ ಇವತ್ತು ರೈತನ ಸಾವಿಗೆ ಹೊಣೆಯಾಗಿರ್ತವೆ ಎಂಬತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ತೊಲಗಲೇ 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 ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ